ಹಾಯ್ ಹಲೋ ನಮಸ್ತೆ, ನಾನು ಗಜಾನನ್. ಇವಾಗ ಬೆಂಗಳೂರು ಯಾವ ರೀತಿಯಾಗಿದೆ, ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಇದೆ. ಅಂದರೆ ಇವಾಗ ನನಗೇನಾದ್ರು ಬೇಕು ಅಂದರೆ ಅಲ್ಲಿಗೆ ಹೋಗಿ ತರೋಕ್ಕಾಗಲ್ಲ, ಯಾಕಂದರೆ ನಾನು ಬ್ಯುಸಿ ಇದ್ದೀನಿ. ಅದಕ್ಕೋಸ್ಕರ ಕೆಲವೊಂದು ಅಪ್ಲಿಕೇಶನ್ಗಳು ಹುಟ್ಕೊಂಡಿದ್ದಾವೆ. ಅವು ಏನು ಮಾಡ್ತವೆ ಅಂದರೆ, ನಾವು ಇಲ್ಲಿಂದ ಪಿಕಪ್ ಮತ್ತು ಡ್ರಾಪ್ನ ಮಾಡಿದ್ರೆ ಅಲ್ಲಿಂದ ತೊಗೊಂಬಂದು ನಮಗೊಂದು ವಸ್ತು ಆಗಿರ್ಬೋದು, ಇಲ್ಲಾಂದರೆ ಫೈಲ್ ಆಗಿರ್ಬೋದು, ಇಲ್ಲಾಂದರೆ ಕೀ ಆಗಿರ್ಬೋದು, ಇಲ್ಲಾಂದರೆ ಫೈಲ್ ಆಗಿರ್ಬೋದು, ಏನೋ ಒಂದು ವಸ್ತುನ ಅಲ್ಲಿಂದ ಪಿಕಪ್ ಮಾಡ್ತಾರೆ, ಇಲ್ಲಿಗೆ ಬಂದು ನಮಗೆ ಡಿಲಿವರ್ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಅಪ್ಲಿಕೇಶನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಹೆಸರು ಬಂದ್ಬಿಟ್ಟು ಪೋರ್ಟರ್ ಅಪ್ಲಿಕೇಶನ್ನ ಯಾವ ರೀತಿ ನಾವು ಬುಕ್ ಮಾಡೋದು. ನೀವೇನಾದರೂ ಅಕಸ್ಮಾತ್ ಏನಾದರೂ ನೀವು ಒಂದು ಮನೇನ ಶಿಫ್ಟ್ ಮಾಡ್ತಾಯಿದ್ರಿ ಅಂದ್ಕೊಳ್ಳಿ, ಈ ಲೊಕೇಶನ್ದ ಬೇರೆ ಲೊಕೇಶನ್ಗೆ ಮನೇನ ಶಿಫ್ಟ್ ಮಾಡ್ತಾಯಿದ್ರಿ ಅಂದ್ಕೊಳ್ಳಿ. ಆ ಮನೇನ ಶಿಫ್ಟ್ ಮಾಡೋಕ್ಕೂ ಅವರು ನೀವು ಬುಕ್ ಮಾಡಿದ್ರೆ ಸಾಕು, ಇಲ್ಲಿಗೆ ಬಂದು ಎಲ್ಲ ಪ್ಯಾಕ್ ಮಾಡಿ ನಾವು ಅಲ್ಲಿ ಡಿಲಿವರ್ನ ಅವರು ಮಾಡ್ತಾರೆ. ನೀವು ಅದು ಅಪ್ಲಿಕೇಶನಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಒಂದು ಫೈಲ್ನ ಈ ಲೊಕೇಶನ್ದ ಬೇರೆ ಲೊಕೇಶನ್ಗೆ ಕಳಿಸ್ಬೇಕು ಅಂದ್ಕೊಂಡಿದ್ರೆ ಈ ಲೊಕೇಶನ್ದ ಬುಕ್ ಮಾಡಿ ಅಲ್ಲಿಗೆ ಡಿಲಿವರಿ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ಡಿಲಿವರಿ ಮಾಡ್ತಾರೆ. ಯಾವ ರೀತಿ ಡೆಲಿವರಿ ಮಾಡ್ತಾರೆ ಮತ್ತು ಅದನ್ನ ಯಾವ ರೀತಿ ಬುಕ್ ಮಾಡೋದು ಅಂತೇಳಿ ನಾನು ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಲೈವ್ ಆಗಿ. ಅದಕ್ಕೂ ಮುಂಚೆ ಇದು ಜಿಜಾ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಆ್ಯಪ್ ಸ್ಟೋರ್ ಆಗಿರ್ಬೋದು, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಆಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಪೋರ್ಟರ್ ಅಂತ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ಪರ್ಮಿಷನ್ನ ಕೇಳುತ್ತೆ, ಪರ್ಮಿಷನ್ನ ಕೊಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಒ ಟಿ ಪಿ ಹಾಕಿದ್ಮೇಲೆ ಈ ಮೇನ್ ಪೇಜ್ ಓಪನ್ ಆಗುತ್ತೆ. ಈ ಥರ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ನೀವು ಎಲ್ಲಿಂದ ಎಲ್ಲಿಗೆ ಕಳಿಸ್ಬೇಕು ಅಂತೇಳಿ ನೀವೇನು ಅಂದ್ಕೊಂಡಿರ್ತೀರ ಅಡ್ರೆಸ್ನ ಇಲ್ಲಿಗೆ ಹಾಕಬೇಕಾಗತ್ತೆ. ಇವಾಗ ಏನಪ್ಪ ಅಂದರೆ ಪಿಕಪ್ ಲೊಕೇಶನ್, ನಾನು ಇವಾಗ ಪಿಕಪ್ ಲೊಕೇಶನ್ ಆಗ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಎಲ್ಲಿಂದ ಪಿಕ್ ಆಗಬೇಕು ಅದನ್ನ ನೀವು ಮಾಡ್ಕೋಬೇಕಾಗತ್ತೆ. ನಾನು ಈ ಲೊಕೇಶನ್ನಿಂದ ಏನೋ ಒಂದು ತರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಟೈಪ್ ಮಾಡಿದ ತಕ್ಷಣ ಈ ರೀತಿ ಅದರ ಅಡ್ರೆಸ್ ಆಗಿ ಕಂಪ್ಲೀಟಾಗಿ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಈ ರೀತಿ ಅವ್ರದ್ದು ಕರೆಕ್ಟಾಗಿ ಆಗುತ್ತೆ. ಇವಾಗ ಡ್ರಾಪ್ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನೀವು ಯಾವ ಲೊಕೇಶನ್ಲಿದ್ದೀರಾ ಅಲ್ಲಿ ಲೊಕೇಶನ್, ಇಲ್ಲಾಂದರೆ ಬೇರೆ ಲೊಕೇಶನ್, ಅದನ್ನು ನೀವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಕನ್ಫರ್ಮ್ ಲೊಕೇಶನ್ ಅಂತೇಳಿ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಇವಾಗ ಡೆಲಿವರ್ ಯಾವಾಗ ಆಗಬೇಕಾಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಹಾಕ್ಬೋದು. ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲನೂ ಇಲ್ಲಿ ಬರುತ್ತೆ. ಇವಾಗ ನೀವು ಹಾಕೋಬೋದು. ಅಂದರೆ ಡೆಲಿವರಿ ಯಾರಾಗುತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು. ಇವಾಗ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ಅವ್ರ ಹೆಸರು ತೊಗೊಳುತ್ತೆ ನಿಮ್ಮ ಫೋನ್ ಬುಕ್ಕಿಂದ. ಇವಾಗ ಸೇವ್ ಆ್ಯಂಡ್ ಪ್ರೊಸೆಸ್ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೆಸ್ ಅಂತ ಕೊಟ್ಟಮೇಲೆ ಎಲ್ಲಿಂದ ಎಲ್ಲಿವರೆಗೂ ಲೊಕೇಶನ್ ಅಂತ ತೋರಿಸುತ್ತೆ. ಓಕೆ, ಇವಾಗ ನಾನು ಒಂದು ಲೊಕೇಶನಿಂದ ಈ ಲೊಕೇಶನ್ಗೆ ನಾನು ಏನೋ ತರಿಸ್ತಾ ಇದ್ದೀನಿ. ಪ್ರೊಸೆಸ್ ಅಂತ ಕೊಡಿ. ಪ್ರೊಸೆಸ್ ಅಂತ ಕೊಟ್ಟಮೇಲೆ ಇಲ್ಲಿ ನಿಮಗೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಟಾಟಾ AC ಮಾಡ್ಬೋದು, ಇಲ್ಲಾಂದರೆ 2 ವೀಲರ್ ಮಾಡ್ಬೋದು, ಇಲ್ಲಾಂದರೆ 3 ವೀಲರ್ ಮಾಡ್ಬೋದು. ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಪಿಕಪ್ 8 ಫೀಟ್ ಆಗಿರ್ಬೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇಲ್ಲಿ ಪ್ರೈಸು ಕೊಟ್ಟಿದ್ದಾರೆ, ಅದು ಎಷ್ಟೆಷ್ಟು ಆಗುತ್ತೆ ಅಂತ. ನನಗೆ 2 ವೀಲರ್ನ ಮಾಡ್ತಾಯಿದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪಿಕಪ್ ಕಾಂಟ್ಯಾಕ್ಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ಪಿಕಪ್ ಕಾಂಟ್ಯಾಕ್ಟ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನಾನು ಬೇರೆ ಕಡೆಯಿಂದ ತರಿಸ್ತಾ ಇರೋದ್ರಿಂದ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನಿಲ್ಲಿ ಹಾಕ್ತೀನಿ. ಇವಾಗ ನಾನು ಪಿಕಪ್ ಕಾಂಟ್ಯಾಕ್ಟ್ ನಂಬರ್ನ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಪ್ರೊಸೆಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಇವಾಗ ಪೇಮೆಂಟ್ ಕೇಳುತ್ತೆ. ನೀವು ಕ್ಯಾಶ್ ಆದರೆ ಕ್ಯಾಶು, ಇಲ್ಲಾಂದರೆ ಆನ್ಲೈನ್ ಪೇ ಮಾಡೋಂಗಿದ್ರೆ ಆನ್ಲೈನ್ ಪೇ ಮಾಡಿ. ಬುಕ್ 2 ವೀಲರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಪಿಕಪ್ದು ಕಾಂಟ್ಯಾಕ್ಟ್ ನಂಬರ್ ಬಂದಿರುತ್ತೆ. ಬುಕ್ 2 ವೀಲರ್ ಅಂತಿದೆಯಲ್ಲ ಒಂದ್ಸಲಿ ಕನ್ಫರ್ಮ್ ಮಾಡಿಕೊಂಡು ಬುಕ್ 2 ವೀಲರ್ ಅಂತ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿದ್ಮೇಲೆ ನಿಮ್ಮ ನೀವೇನು ಬುಕ್ ಮಾಡಿರ್ತೀರ ಅದು ಬುಕ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸರ್ಚ್ ಆಗ್ತಾ ಇದೆ. ಇವಾಗ ನೀವು ನೋಡ್ಬೋದು ಸರ್ಚಿಂಗ್ ಫಾರ್ ಡ್ರೈವರ್ ಅಂತಿದೆ. ಇವಾಗ ನಿಮಗೆ ಕಾಣಿಸ್ತಾ ಇದೆಲ್ಲ ಸರ್ಚಿಂಗ್ ಫಾರ್ ಡ್ರೈವರ್ ಅಂತಿದೆ. ಡ್ರೈವರ್ನ ಅಲ್ಲಿ ನಿಯರ್ ಬೈ ಯಾರಿದ್ದಾರೆ ಅಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಪಿಕಪ್ ಲೊಕೇಶನ್ಗೆ ಹೋಗಿ ಪಿಕಪ್ ಯಾರ ನಂಬರ್ನ ಕೊಟ್ಟಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡ್ತಾರೆ. ಅದನ್ನ ತೊಗೊಂಬಂದು ಡೆಲಿವರಿಗೆ ಕಾಲ್ ಮಾಡ್ತಾರೆ. ಆವಾಗ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾಶ್ ಕೊಡ್ಬೋದು. ಈ ರೀತಿಯೂ ಕೂಡ ನಾವು ಪೇಮೆಂಟ್ನ ಮಾಡ್ಬೋದು. ಪೋರ್ಟರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಮತ್ತು ಇದು ಜಿಜಾ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.